ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇತ್ತ ಕೋಣೆಯಲ್ಲಿ ಕೂತ ವಿಶ್ವನಾಥ್ ದೇಸಾಯಿ 15 ವರ್ಷದ ಹಿಂದೆ ನಡೆದ ಘಟನೆಯನ್ನು ನೆನಪಿಸಿಕೊಳ್ಳುತ್ತಿದ್ದರು. ಫ್ಲ್ಯಾಶ್ ಬ್ಯಾಕ್. ಅಪ್ಪ, ನಾನು ನಂದೇ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀನಿ. ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು. ಮಹೇಂದ್ರ ಕೇಳಿದಾಗ, ಅಲ್ವೋ, ನಮ್ಮದೇ ಬಿಸ್ನೆಸ್ ಇದೆಯಲ್ಲ, ಅದನ್ನೇ ನೋಡ್ಕೊಳ್ಬೋದಲ್ಲ, ವಿಶ್ವನಾಥ್ ಹೇಳಿದರು. ಅಪ್ಪ, ಹೇಳದ್ನಲ್ಲ, ನನಗೆ ನನ್ನದೇ ಸ್ವಂತ ಬಿಸ್ನೆಸ್ ಬೇಕು ಅಂತ. ನನ್ನ ಪಾಲಿನ ಆಸ್ತಿ ಕೊಡು, ಮಹೇಂದ್ರ ಹೇಳಿದಾಗ, ಅಪ್ಪ, ನನ್ನ ಯಜಮಾನ್ರು ಕೂಡ ಬೇರೆ ಬಿಸ್ನೆಸ್ ಮಾಡಬೇಕು ಅಂತ ಇದ್ದಾರೆ. ನನ್ನ ಪಾಲಿನ ಆಸ್ತಿನೂ ಕೊಡು, ಮಹಾಲಕ್ಷ್ಮಿ ಹೇಳಿದರು. ಲಕ್ಷ್ಮಿ, ನೀವೆಲ್ಲ ನಿಮ್ಮ ಪಾಲಿದ್ದನ್ನು ತೆಗೆದುಕೊಂಡು ಹೋಗಬೇಕು ಅಂತ ಇದ್ದೀರಾ? ನಾವು ಬದುಕಿರೋವರೆಗಾದ್ರೂ ಜೊತೆಗೆ ಇರೋಣ, ಆಮೇಲೆ ಏನು ಬೇಕಾದರೂ ಮಾಡಿ, ಸಾವಿತ್ರಿ ಹೇಳಿದಾಗ, ಅಮ್ಮ, ನಮ್ಮ ಪಾಲಿನ ಆಸ್ತಿ ಕೊಡ್ಲಿ. ನಾವೇನೋ ಬಿಟ್ಟು ಹೋಗ್ತೀವಿ ಅಂತ ಹೇಳಿಲ್ವಲ್ಲ, ನಾವೇ ಸ್ವಂತವಾಗಿ ದುಡಿತೀವಿ ಅಂತ ಹೇಳಿದ್ದು, ಮೋಹನ್ ಹೇಳಿದಾಗ, ಆಸ್ತಿ ತಗೊಂಡು ನೀವೆಲ್ಲ ನಿಮ್ಮ ಪಾಡಿಗೆ ಹೋದರೆ ಮತ್ತೆ ನಮಗ್ಯಾರು ಗತಿ? ನಾವೇನೋ ಆಸ್ತಿನೆಲ್ಲ ಪಾಲು ಮಾಡೋಕ್ಕೆ ತಯಾರಿದ್ದೀವಿ. ನೀವೆಲ್ಲ ನಮ್ಮಿಂದ ದೂರ ಹೋದರೆ ನಾವು ಬದುಕಿದ್ದು ಸತ್ತ ಹಾಗೆ ಅಲ್ವಾ? ಸಾವಿತ್ರಿ ಹೇಳಿದಾಗ, ಲಕ್ಷ್ಮಿ, ನಿಮ್ಮಪ್ಪ ಅಮ್ಮನಿಗೆ ನಮಗಿಂತ ಆಸ್ತಿನೇ ಮುಖ್ಯ ಅನಿಸುತ್ತೆ. ಅದಕ್ಕೆ ಆಸ್ತಿನ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಎಂದರು ಅಶ್ವಥ್. ಹೌದು, ನನಗೆ ನನ್ನ ಆಸ್ತಿನೇ ಮುಖ್ಯ. ನಾನೇನು ನಮ್ಮಪ್ಪನ ಹತ್ರ ಪಾಲು ಕೇಳಿ ಈ ಆಸ್ತಿನ ಸಂಪಾದನೆ ಮಾಡಿಲ್ಲ. ನಾನು ಈ ಊರಿಗೆ ಬರುವಾಗ ನನ್ನ ಹತ್ರ 1 ರೂಪಾಯಿನೂ ಇರಲಿಲ್ಲ. ಇದಿಷ್ಟು ಆಸ್ತಿನ ನಾನೇ ಸಂಪಾದನೆ ಮಾಡಿದ್ದು. ನನಗೆ ನಾವೆಲ್ಲ ಜೊತೆಗೆ ಇರಬೇಕು ಅಂತ ಆಸೆ ಇದೆ. ನೀವೇನೋ ಬಿಸ್ನೆಸ್ ಮಾಡ್ತೀನಿ ಅಂತ ಆಸ್ತಿನೆಲ್ಲ ಪಾಲು ಮಾಡಿ ದೂರ ಹೊರಟು ಹೋದರೆ ಹೇಗೆ? ಅಷ್ಟಕ್ಕೂ ನೀವು ಏನು ಬಿಸ್ನೆಸ್ ಮಾಡ್ತೀರಾ ಅಂತ ಹೇಳಿ, ಹಣ ಕೊಡಬೇಕೋ ಬೇಡವೋ ಅಂತ ನಾನು ನಿರ್ಧಾರ ಮಾಡ್ತೀನಿ. ಸುಮ್ಮನೆ ಹಣ ತಗೊಂಡು 4 ದಿನ ಜಾಲಿಯಾಗಿ ಖರ್ಚು ಮಾಡಿ ಮತ್ತೆ ನನ್ನ ಹತ್ರ ಬಂದು ಮತ್ತೆ ದುಡ್ಡು ಕೊಡಿ ಅಂದರೆ ನಾನೆಲ್ಲಿಂದ ಕೊಡೋದು? ಲಕ್ಷ್ಮಿ, ನಿನ್ನ ಗಂಡ ಈಗಾಗಲೇ ನಮ್ಮಿಂದ ಹಣ ಪಡೆದುಕೊಂಡು ನಿಮ್ಮ ಮನೇನ ಜೂಜಾಡಿ ಕಳ್ಕೊಂಡಿದ್ದಾನೆ. ಮೋಹನ, ನೀನು ಬಿಸ್ನೆಸ್ ಮಾಡ್ತೀನಿ ಅಂತ ಹಣ ತಗೊಂಡು ಹೋಗಿ ಪಾರ್ಟಿ ಅಂತ ಫ್ರೆಂಡ್ಸ್ಗೆಲ್ಲ ಕುಡಿಸಿ ಎಲ್ಲ ಹಣ ಕಳ್ಕೊಂಡು ಬಂದೆ. ಇನ್ನು ಮಹೇಂದ್ರ, ನೀನು ಏನು ಬಿಸ್ನೆಸ್ ಮಾಡ್ತೀಯಾ? ವೈನ್ ಶಾಪ್ ಇಡ್ತೀಯಾ? ಹಿಂದೆ ಮಾಡಿದ್ದು ಅದೇ ಅಲ್ವಾ? ಯಾರೋ ಕಂಠಪೂರ್ತಿ ಕುಡಿದು ಸತ್ತೋದ. ಅವನ ಹೆಂಡತಿ ಬಂದು ನಿನ್ನ ಅಂಗಡಿಯನ್ನೇ ಧ್ವಂಸ ಮಾಡಿದ್ಲು. ಈಗ ಮತ್ತೆ ಬಂದು ನನ್ನ ಹತ್ರ ಬೇಡ್ತಾ ಇದೆಯಾ? ಇದಕ್ಕೆಲ್ಲ ನಾನು ದುಡ್ಡು ಕೊಡಲ್ಲ. ನಮ್ಮದೇ ಕಂಪನಿ ಇದೆ ಅಲ್ಲ, ಅಲ್ಲೇ ಕೆಲಸ ಮಾಡಿ. ಎಲ್ಲರೂ ಜೊತೆಗೆ ಇರೋಣ. ದೂರ ಹೋಗಿ ಸಂಬಂಧಗಳನ್ನು ಯಾಕೆ ಕಳ್ಕೊಳ್ಬೇಕು? ಜೊತೆಗಿದ್ದು ಸಂಬಂಧಗಳನ್ನು ಉಳಿಸ್ಕೊಳ್ಬೋದಲ್ಲ. ವಿಶ್ವನಾಥ್ ಮಾತಿಗೆ, ನಿಮಗೆ ನಮಗಿಂತ ಆಸ್ತಿನೇ ಮುಖ್ಯ ಆದರೆ ನಮಗೂ ಅಷ್ಟೇ. ನಿನಗಿಂತ ನಿನ್ನ ಆಸ್ತಿನೇ ಮುಖ್ಯ. ನೀನು ಬಿಡಿಗಾಸು ಬಿಚ್ಚೋಕೆ ಇಷ್ಟೆಲ್ಲ ರಾಗ ಎಳಿತಾ ಇದೆಯಲ್ಲ ಅಂದರೆ ನಾನು ನಿನ್ನ ಜೊತೆಗೆ ಇರೋಕೆ ಇಷ್ಟಪಡಲ್ಲ. ಸತ್ರು ಇನ್ನು ನಿಮ್ಮ ಮನೆಗೆ ಕಾಲಿಡಲ್ಲ, ಎಂದ ಮಹೇಂದ್ರ ತಮ್ಮ ಹೆಂಡತಿ ಮತ್ತು 10 ವರ್ಷದ ಅರ್ಜುನ್ ಕೃಷ್ಣನನ್ನು ಕರೆದುಕೊಂಡು ಮನೆಯಿಂದ ಹೊರಟರು. ಇನ್ನು ಯಾವತ್ತೂ ಈ ಮನೆಗೆ ಕಾಲಿಡಲ್ಲ, ಎಂದ ಅಶ್ವಥ್. ಅವರು ತಮ್ಮ ಹೆಂಡತಿ ಹಾಗೂ 10 ವರ್ಷದ ಮಗಳು ರಾಧಾನನ್ನು ಕರೆದುಕೊಂಡು ಮನೆಯಿಂದ ಹೊರಗೆ ಬಂದರು. ಮೋಹನ್ ತಮ್ಮ ಪತ್ನಿ ನಮಿತಾ ಜೊತೆಗೆ ಹೊರಗೆ ಬಂದರು. ವಾಸ್ತವ, ನನ್ನ ಮುಪ್ಪಿನ ಕಾಲದಲ್ಲಿ ನಾನೇ ಪ್ರೀತಿಯಿಂದ ಸಾಕಿ ಸಲಹಿದ ನನ್ನ ಮಕ್ಕಳು ಜೊತೆಗಿಲ್ಲ. ನನ್ನ ಆಸ್ತಿಯೇ ನನ್ನ ಕುಟುಂಬ ಒಡೆಯಲು ಕಾರಣ ಆಯಿತು ಎನ್ನುತ್ತಿದ್ದವರಿಗೆ ಎದೆ ನೋವಾದಂತಾಗಿ ಎದೆ ಹಿಡಿದು ಅಲ್ಲೇ ಬಿದ್ದು ಬಿಟ್ಟರು ವಿಶ್ವನಾಥ್. ಊಟಕ್ಕೆ ಬನ್ರಿ ಎನ್ನುತ್ತಾ ಸಾವಿತ್ರಿ ವಿಶ್ವನಾಥ್ ಇದ್ದ ಕೋಣೆಗೆ ಬಂದು ಅವರು ಕೆಳಕ್ಕೆ ಬಿದ್ದಿರುವುದನ್ನು ನೋಡಿ, ರೀ, ಏನಾಯ್ತು ರೀ? ಯಾಕೆ ಹೀಗೆ ಬಿದ್ದಿದ್ದೀರಾ? ಎನ್ನುತ್ತಾ ಕೆಲಸದ ಆಳುಗಳನ್ನೆಲ್ಲ ಕರೆದರು. ಅವರೆಲ್ಲ ವಿಶ್ವನಾಥ್ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಇವರಿಬ್ಬರಿಂದ ಆಫೀಸ್ನಲ್ಲಿರೋ ಎಲ್ರಿಗೂ ಡಿಸ್ಟರ್ಬ್ ಆಗ್ತಾ ಇದೆ. ಇವರ ಕೆಲಸಕ್ಕೆ ಬಾರದ ಜಗಳ ನೋಡ್ಕೊಂಡು ಕೂತ್ಕೊಳ್ತಾರೆ ಎಲ್ಲ. ಸುಮ್ಮನೆ ದಂಡ ಇವರನ್ನು ಕೆಲಸಕ್ಕೆ ಇಟ್ಟುಕೊಂಡಿರುವುದು. ಅದಕ್ಕೆ ನಾನೇ ಕೆಲಸದಿಂದ ತೆಗಿಬೇಕು ಅಂತಿದ್ದೀನಿ, ಕೌಶಲ್ ಹೇಳಿದಾಗ, ನೋಡು ಕೌಶಲ್,
ಬೇಕಿದ್ರೆ ಈ ಕೆಲಸಕ್ಕೆ ಬಾರದ ಅಶ್ವತ್ಥನ ಮಗಳನ್ನು ತೆಗಿ. ಅವಳಿದ್ರೆ ನನ್ನ ಮಗನನ್ನು ನೆಮ್ಮದಿಯಾಗಿರೋಕೆ ಬಿಡಲ್ಲ. ಮಹೇಂದ್ರ ಹೇಳಿದಾಗ, ಸಾಕು, ಸುಮ್ಮನೆ ಇರೋ. ನೋಡು ನಿನ್ನ ಮಗ ಮಾಡಿರೋದನ್ನು. ಕೆನ್ನೆಗೆ ಹೇಗೆ ಬಾರಿಸಿದ್ದಾನೆ. ಅವನೇನು ಅನ್ನ ಕೊಡ್ತಾನ ನನ್ನ ಮಗಳಿಗೆ ಹಾಗೆ ಹೊಡೆಯೋಕೆ? ಅಶ್ವಥ್ ಕೇಳಿದಾಗ, ನಿನ್ನ ಮಗಳು ಏನೋ ಮಾಡಿರ್ತಾಳೆ, ಅದಕ್ಕೆ ನನ್ನ ಮಗ ಹೊಡೆದಿರ್ತಾನೆ. ಅವಳನ್ನು ಸಾಚ ಅಲ್ಲ, ರೌಡಿ ಥರ ಆಡ್ತಾಳೆ. ಮಹೇಂದ್ರ ಹೇಳಿದಾಗ, ನಿನ್ನ ಮಗನೇನು ಕಡಿಮೆ ಇಲ್ಲ. ನಿನ್ನ ಮುಂದೆ ಬೆಕ್ಕಿನ ಮರಿ ಥರ ಇರ್ತಾನೆ, ನಿನ್ನ ಹಿಂದೆ ಅವನು ಕಳ್ಳ ಕೃಷ್ಣನೇ. ಅಶ್ವಥ್ ಹೇಳುತ್ತಿರಬೇಕಾದರೆ ಕೋಪದಿಂದ ಕೌಶಲ್ ರಾಜಶೇಖರ್ ಮುಖ ನೋಡಿದ. ಅವರು ಬೇರೆ ಕಡೆಗೆ ದೃಷ್ಟಿ ಹಾರಿಸಿದ್ದರು. ಯಪ್ಪಾ, ಅದೇನು ಜಗಳ ಗಂಟರ ಫ್ಯಾಮಿಲಿ ನಿಮ್ಮದು. ಈ ಇಬ್ಬರ ಜಗಳ ಮಾಡ್ತಾರೆ ಅಂತ ನಿಮ್ಮನ್ನು ಕರೆಸಿದ್ರೆ ನೀವು ಕಿತ್ತಾಡ್ತಾ ಇದ್ದೀರಲ್ಲ. ನಿಮಗೆ ಜಗಳ ಮಾಡಿ ಸುಸ್ತು ಆಗಲ್ವಾ? ಕೌಶಲ್ ಕೇಳಿದಾಗ, ಸುಮ್ಮನೆ ಜಗಳ ಮಾಡ್ಕೊಳ್ಳಲ್ಲಪ್ಪ ನಾವು. ನಮ್ಮ ತಂಟೆಗೆ ಬಂದರೆ ಮಾತ್ರ ಅವರ ತಂಟೆಗೆ ಹೋಗೋದು. ಮಹೇಂದ್ರ ಹೇಳಿದಾಗ, ಅಯ್ಯೋ ಅಳಿಯಂದ್ರೆ, ನಾನು ಏನು ಸುಮ್ಮನೆ ಕಿತ್ತಾಡೋಕೆ ಹೋಗಲ್ಲ. ಅವರು ನಮ್ಮ ತಂಟೆಗೆ ಬಂದರೆ ಸುಮ್ಮನೆ ಬಿಡಲ್ಲ ಎಂದ ಅಶ್ವಥ್ ಮಾತು ಮುಂದುವರಿಸಿ, ಇನ್ನು ಸ್ವಲ್ಪ ದಿನ ಅಷ್ಟೇ. ನೀನು ರಾಧಾ ಮದುವೆ ಆದಮೇಲೆ ಇದೆಲ್ಲ ಪ್ರಾಬ್ಲಮ್ ಬರೋದೇ ಇಲ್ಲ. ಹೇಗಿದ್ರೂ ನೀನು ಅಮೇರಿಕಾಗೆ ಹೋಗ್ತಾ ಇದೆಯಲ್ವಾ, ಇವರೆಲ್ಲ ಇಲ್ಲೇ ಕೊಳಿಲಿ. ಮಹೇಂದ್ರ ಅವರಿಗೆ ಮುಖ ತಿರುಗಿಸಿ ಹೇಳಿದ್ದರು ಅಶ್ವಥ್. ಅಲ್ಲ ರಾಜು, ನಿಂಗೆ ಪ್ರಪಂಚದಲ್ಲಿ ಬೇರೆ ಹುಡುಗಿನೇ ಸಿಗ್ಲಿಲ್ವಾ? ಹೋಗಿ ಈ ಕಂಜೂಸ್ ನನ್ನ ಮಗಳನ್ನ ಸೊಸೆ ಮಾಡೋಕ್ಕೆ ಹೊರಟಿದ್ಯಲ್ಲ. ಅಲ್ಲಪ್ಪ ಕೌಶಲ್, ನಿಂಗೂ ಯಾರು ಹುಡುಗಿನೇ ಸಿಗ್ಲಿಲ್ವಾ? ಮಹೇಂದ್ರ ಹೇಳುತ್ತಿರಬೇಕಾದರೆ, ಹೊಟ್ಟೆ ಕಿಚ್ಚು ರಾಜು ಇವಕ್ಕೆಲ್ಲ. ನನ್ನ ಮಗಳಿಗೆ ಒಳ್ಳೆ ಸಂಬಂಧ ಸಿಕ್ಕಿದೆ, ಜೊತೆಗೆ ಫಾರಿನ್ಗೆ ಹೋಗ್ತಾ ಇದ್ದಾಳೆ. ಅವಳಲ್ಲಿ ಖುಷಿಯಾಗಿರ್ತಾಳೋ ಅಂತ ಹೊಟ್ಟೆ ಕಿಚ್ಚು ಈ ಜನಕ್ಕೆ. ಅಶ್ವಥ್ ಮಾತಿಗೆ, ನಿನ್ನ ಮಗಳು ನಿನ್ನ ಇಷ್ಟ, ಇವನ ಮಗ ಇವನ ಇಷ್ಟ. ಅದ್ಯಾಕೆ ನನಗೆ ಹೊಟ್ಟೆ ಕಿಚ್ಚು ಆಗಬೇಕು? ಏನೋ ಈ ಕುಟುಂಬದವ್ರನ್ನ ಕಟ್ಟಿಕೊಂಡು ಮುಂದೆ ತೊಂದರೆ ಅನುಭವಿಸ್ಬೇಡಿ ಅಂತ ಹೇಳೋಕೆ ಬಂದೆ ಅಷ್ಟೇ. ಮಹೇಂದ್ರ ಹೇಳಿದಾಗ, ಮತ್ತೆ ಜಗಳ ಮಾಡ್ತಾ ಇದ್ದೀರಾ. ಈ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟು ಹೊತ್ತಿಗೆ ಇವರನ್ನು ಕೆಲಸದಿಂದ ಕಿತ್ತಾಕಿ ಆಗ್ತಾ ಇತ್ತು. ನೀವೆಲ್ಲ ಪರಿಚಯದವರೇ ಅಂತ ಬಿಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಅರ್ಜೆಂಟಾಗಿ ಒಂದು ಫೈಲ್ ರೆಡಿ ಆಗಬೇಕಿತ್ತು. ಅರ್ಜುನ್ ಅದನ್ನು ರೆಡಿ ಮಾಡಿ ಆಗಿತ್ತು. ಈ ಅನು ಅದರ ಮೇಲೆ ಕಾಫಿ ಚೆಲ್ಲಿಬಿಟ್ಲು. ಸೊ ನಿಮ್ಮಿಬ್ಬರಿಗೂ ಪನಿಷ್ಮೆಂಟು ಏನಂದರೆ, ಇವತ್ತು ಎಷ್ಟೇ ಹೊತ್ತಾಗಲಿ ಆ ಫೈಲ್ನ ರೆಡಿ ಮಾಡಿನೇ ಹೋಗಬೇಕು. ಇಲ್ಲ ಅಂದರೆ ಕೌಶಲ್ ಹೇಳುತ್ತಿರಬೇಕಾದರೆ, ರೆಡಿ ಮಾಡಿ ಕೊಟ್ಟೇ ಹೋಗ್ತಾರೆ. ಇಲ್ಲ ಅಂದರೆ ಮನೆಯೊಳಗೆ ಸೇರಿಸೋರು ಯಾರು? ರಾಧಾ, ಎಷ್ಟು ಹೊತ್ತಾದರೂ ಸರಿ, ಕೆಲಸ ಮುಗಿಸಿನೇ ಬಾ. ಕಾರು ಕಳಿಸಲ್ಲ, ನಡ್ಕೊಂಡೇ ಬಾ ಎಂದ ಅಶ್ವಥ್ ಅಲ್ಲಿಂದ ಹೋದರು. ನೀನು ಅಷ್ಟೇ ಕೃಷ್ಣ, ಎಲ್ಲ ಕೆಲಸ ಮುಗಿಸಿನೇ ಬಾ. ನಾನು ಕಾರು ಕಳಿಸಲ್ಲ, ನಡ್ಕೊಂಡು ಬಾ ಎಂದ ಮಹೇಂದ್ರ ಅಲ್ಲಿಂದ ಹೋದರು. ಹೋಗಿ ಕೆಲಸ ಮಾಡಿ ಎಂದ ಕೌಶಲ್ ಇಬ್ಬರನ್ನು ದುರುಗುಟ್ಟಿ ನೋಡುತ್ತಲೇ ಹೊರಗಡೆ ಬಂದರು. ಲೇ, ಸುಮ್ಮನೆ ಎರಡೆರಡು ಕೆಲಸ ಆಯಿತು. ಆಗಲೇ ಆಗಿತ್ತು ಈ ಫೈಲ್ನ ಕಂಪ್ಲೀಟ್ ಮಾಡಿ. ನಿನ್ನಿಂದ ನೋಡು ಮತ್ತೆ ಮಾಡಬೇಕಾಗಿದೆ. ಜೊತೆಗೆ ಮರ್ಯಾದೆನೂ ಹೋಯಿತು. ಅದರ ಜೊತೆಗೆ ಅಪ್ಪ ಬೇರೆ ಬಂದು ಉಗಿದು ಹೋದ್ರು. ಕೃಷ್ಣ ಹೇಳುತ್ತಿರಬೇಕಾದರೆ, ನೀನ್ಯಾಕೆ ನನ್ನ ತಂಟೆಗೆ ಬರಬೇಕಿತ್ತು? ಸುಮ್ಮನೆ ಹೋಗೋದಲ್ವಾ? ನೀನೇ ಬಂದು ಜಗಳ ಮಾಡಿಕೊಂಡು ಈಗ ನನ್ನ ಬೈತೀಯಾ? ಬರೀ ನಿನ್ನ ಮರ್ಯಾದೆ ಅಲ್ಲ ಹೋಗಿದ್ದು, ನಂದು ಕೂಡ. ಜೊತೆಗೆ ನಮ್ಮಪ್ಪನೂ ಬಂದು ಉಗಿದು ಹೋದ್ರು. ರಾಧಾ ಹೇಳಿದಾಗ, ಸರಿ, ಇವಾಗ ಕಿತ್ತಾಡ್ತಾ ಕೂತ್ರೆ ಆಗಲ್ಲ. ಕೆಲಸ ಮಾಡೋಣ, ಬೇಗ ಫೈಲ್ ರೆಡಿ ಮಾಡೋಣ ಎಂದ ಕೃಷ್ಣ ಅವನ ಕಂಪ್ಯೂಟರ್ ಮುಂದೆ ಕೂತ. ಅವನನ್ನೇ ಹಿಂಬಾಲಿಸಿದ ರಾಧಾ ಅವನ ಪಕ್ಕವೇ ಕೂತಳು. ಏಕೆ, ನಾವು ಹೆಲ್ಪ್ ಮಾಡಬೇಕಾ? ಕೆಲ ಹುಡುಗಿಯರು ಕೃಷ್ಣನ ಬಳಿ ಬಂದು ಕೇಳಿದಾಗ, ಬಂದರು ನೋಡು ನಿನ್ನ ಫ್ಯಾನ್ಸು, ಹೆಲ್ಪ್ ಮಾಡಬೇಕಾ ಅಂತ ಕೇಳೋಕೆ. ಇನ್ನು ದೊಡ್ಡ ಹೀರೋ ಥರ ಪೋಸ್ ಕೊಡೋಕೆ ಶುರು ಮಾಡ್ತಾನೆ. ರಾಧಾ ಗೊಣಗಿದಾಗ, ಬೇಡ ಗರ್ಲ್ಸ್, ನಾನೇ ಮಾಡ್ತೀನಿ. ನೀವೆಲ್ಲ ನನಗೆ ಸಹಾಯ ಮಾಡಿದ್ರೆ ಅಕ್ಕಪಕ್ಕ ಇರೋರೆಲ್ಲ ಉಡ್ಕೊಳ್ತಾರೆ. ಜೊತೆಗೆ ಇವಳನ್ನು ಕಟ್ಟಿಕೊಳ್ಳೋನು ಬಂದು ಉಗಿತಾನೆ. ನಿಮಗೂ ತೊಂದರೆ ಅಲ್ವಾ? ಸೊ ನಾನೇ ಮಾಡ್ತೀನಿ ಕೃಷ್ಣ ಹೇಳಿದಾಗ, ಓಕೆ, ಏಕೆ, ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳು ಎಂದವರು ಅಲ್ಲಿಂದ ಹೋದರು.
ಕೃಷ್ಣ ಪ್ರತಿಯೊಂದು ವರ್ಡ್ ಟೈಪ್ ಮಾಡುತ್ತಿರುವಾಗಲೂ ರಾಧಾ ಅದನ್ನು ಡಿಲೀಟ್ ಮಾಡುತ್ತಿದ್ದಳು. ನಿಂಗೇನೋ ಲೂಸಾ, ಯಾಕೆ ಇಷ್ಟೊಂದು ಟಾರ್ಚರ್ ಮಾಡ್ತಿದ್ಯಾ? ಕೃಷ್ಣ ಬೈದಾಗ, ನನ್ನ ಸುಮ್ಮನೆ ಕೂತ್ಕೊಳಿಸಿ ನೀನೇ ಕಂಪ್ಯೂಟರ್ ಕುಟ್ಟುತ್ತಾ ಇದ್ರೆ ನನಗೆ ಬೋರ್ ಆಗಲ್ವಾ? ರಾಧಾ ಕೇಳಿದಾಗ, ಸರಿ ನೀನೇ ಟೈಪ್ ಮಾಡು, ನಾನು ಆಚೆ ಕೂತ್ಕೊಳ್ತೀನಿ ಎಂದ ಕೃಷ್ಣ ಎದ್ದ. ರಾಧಾ ಕಂಪ್ಯೂಟರ್ ಮುಂದೆ ಕೂತಳು. ಫಾಸ್ಟ್ ಆಗಿ ಟೈಪ್ ಮಾಡು ಕೃಷ್ಣ ಹೇಳಿದಾಗ, ಈ ನಿನ್ನ ಕೀಬೋರ್ಡ್ ಹತ್ರ ಕೆಲಸ ಮಾಡಿಸದೆ ನಿದ್ದೆ ಹೊಡಿತಾ ಇದ್ದೆ. ನಾನು ಈಗ ಮಾಡೋ ಟೈಪ್ನಿಂದ ಕೀಬೋರ್ಡ್ ಎಲ್ಲ ಎದ್ದು ಕುಣಿದಾಡುತ್ತೆ, ನೋಡ್ತಾ ಇರು. ರಾಧಾ ಹೇಳುತ್ತಿರಬೇಕಾದರೆ ಮಾತು ಜಗಳ ಅಷ್ಟೇ ಕಾಣ್ತಾ ಇದೆ, ಕೆಲಸ ಮಾಡೋದು ಮಾತ್ರ ಕಾಣ್ತಾನೇ ಇಲ್ಲ ಎನ್ನುತ್ತಾ ಬಂದ ಕೌಶಲ್. ಕೆಲಸ ಮಾಡ್ತಿದ್ದೀವಿ ಸರ್ ಕೃಷ್ಣ ಹೇಳಿದಾಗ, ಸರಿ ನೀನು ಕೆಲಸ ಮಾಡು. ಅನು ನೀನು ಬಾ, ನನ್ನ ಫ್ರೆಂಡ್ಸ್ ಜೊತೆಗೆ ಲಂಚ್ಗೆ ಹೋಗೋದಿದೆ ಕೌಶಲ್ ಹೇಳಿದಾಗ, ಬೇಡ ನಾನು ಲಂಚ್ ತಂದಿದ್ದೀನಿ ಎಂದಳು ರಾಧಾ. ಅದನ್ನು ಇವನಿಗೆ ಕೊಡು ತಿನ್ಲಿ, ಈಗ ಬಾ ನನ್ನ ಜೊತೆಗೆ ಎಂದ ಕೌಶಲ್ ಅವಳ ಕೈ ಹಿಡಿದು ಎಳೆದುಕೊಂಡು ಹೋದ. ನನಗೊಂದು ನ್ಯಾಯ, ಇವಳಿಗೊಂದು ನ್ಯಾಯ. ಪನಿಷ್ಮೆಂಟ್ ಅಂದರೆ ಇಬ್ಬರಿಗೂ ಕೊಡಬೇಕು, ಬರೀ ನನಗೆ ಕೊಟ್ಟರೆ ಆಗುತ್ತಾ? ಏನೇ ಆಗಲಿ ಸಂಜೆ ಕೆಲಸ ಆಗದೆ ಇದ್ರೆ ಇವಳನ್ನು ಮಾತ್ರ ಮನೆಗೆ ಹೋಗೋಕೆ ಬಿಡಲ್ಲ ಗೊಣಗಿದ್ದ ಕೃಷ್ಣ. ಲೈಟಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ, ಹೆದರಿಕೊಳ್ಳೋ ಹಾಗೆ ಏನೂ ಇಲ್ಲ. ಟ್ರೀಟ್ಮೆಂಟ್ ಮಾಡಿದ್ದೀವಿ, ಸ್ವಲ್ಪ ಟೈಮ್ ಬಿಟ್ಟು ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಡಾಕ್ಟರ್ ಹೇಳಿದಾಗ, ಆಯಿತು ಡಾಕ್ಟರ್, ನನಗೆ ಈಗಲೇ ಅವರನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ, ನೋಡ್ಬಹುದಾ ಅವರನ್ನು? ಸಾವಿತ್ರಿ ಕೇಳಿದಾಗ, ದೂರದಿಂದಲೇ ನೋಡಿ, ಹತ್ತಿರ ಹೋಗಬೇಡಿ, ಎಬ್ಬಿಸೋಕೆ ಪ್ರಯತ್ನ ಪಡಬೇಡಿ. ಅವರಿಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ, ಯಾವುದೋ ವಿಷಯಕ್ಕೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಡಾಕ್ಟರ್ ಹೇಳಿದಾಗ, ಮಾತಾಡಲ್ಲ, ದೂರದಿಂದಲೇ ಅವರನ್ನು ನೋಡ್ತೀನಿ ಕಣ್ಣರಸುತ್ತಾ ಹೇಳಿದ್ದರು ಸಾವಿತ್ರಿ. ರಾಧಾಳನ್ನು ಶಾಪಿಂಗ್ ಮಾಲ್ಗೆ ಕರೆದುಕೊಂಡು ಹೋದ ಕೌಶಲ್. ಅವನೇ ಸೆಲೆಕ್ಟ್ ಮಾಡಿದ ಬಟ್ಟೆಯೊಂದನ್ನು ಅವಳ ಕೈಗೆ ಕೊಟ್ಟು, ತಗೋ ಈ ಡ್ರೆಸ್ ಹಾಕೋ ಚೆಂದ. ಈಗ ನಾನು ಹಾಕೊಂಡಿರೋ ಬಟ್ಟೆಗೆ ಏನಾಗಿದೆ ರಾಧಾ ಕೇಳಿದ್ದಳು. ನೋಡು, ಎಲ್ಲ ಫಾರಿನ್ನಿಂದ ಬಂದಿರೋ ಫ್ರೆಂಡ್ಸು, ಅವರು ಮುಂದೆ ನೀನು ಚೂಡಿದಾರ್ ಹಾಕ್ಕೊಂಡು ಬಂದರೆ ನನ್ನ ಮರ್ಯಾದೆ ಹೋಗುತ್ತೆ, ಅವರೆಲ್ಲ ನನ್ನ ನೋಡಿ ನಗ್ತಾರೆ, ಅದಕ್ಕೆ ತಗೋ ಈ ಡ್ರೆಸ್ ಹಾಕ್ಕೊಂಡು ಬಾ ಕೌಶಲ್ ಹೇಳಿದಾಗ, ಆ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ಹಾಕಿ ಬಂದಳು. ಮೊಣಕಾಲಿನವರೆಗೂ ಮಾತ್ರ ಇದ್ದುದರಿಂದ ನಡೆಯಲು ಮುಜುಗರವಾಗಿ ಆಚೆ ಈಚೆಯಿಂದ ಎಳೆಯುತ್ತಿದ್ದಳು. ಡ್ಯಾಡಿ ಏನಾದರೂ ನನ್ನ ಈ ಡ್ರೆಸ್ನಲ್ಲಿ ನೋಡಿದ್ರೆ ಅಷ್ಟೇ. ರಾಧಾ ಮಾತಿಗೆ, ಡೋಂಟ್ ವರಿ, ನಾನು ಹೇಳ್ತೀನಿ, ಈಗ ಲೇಟ್ ಆಯಿತು, ಬಾ. ನೀನ್ಯಾಕೆ ಹಾಗೆ ನಡೀತಾ ಇದೆಯಾ, ಸರಿಯಾಗಿ ನಡೆ ಎಂದವ ಮತ್ತೆ ಅವಳ ಕೈ ಹಿಡಿದು ಎಳೆದುಕೊಂಡು ಹೋದ. ದೊಡ್ಡದಾದ 5 ಸ್ಟಾರ್ ಹೋಟೆಲ್. ಕೌಶಲ್ ಸ್ನೇಹಿತರೆಲ್ಲ ಅದಾಗಲೇ ಬಂದು ಕೂತಿದ್ದರು. 4 ಜನ ಹುಡುಗರಾದರೆ 2 ಹುಡುಗಿಯರು. ಎಲ್ಲರಿಗೂ ಹಾಯ್ ಹೇಳಿ ಕುಳಿತ ಕೌಶಲ್. ಅವನ ಪಕ್ಕವೇ ರಾಧಾ ಕೂತಳು. ಅವಳನ್ನು ಎಲ್ಲರಿಗೂ ಪರಿಚಯಿಸಿದ. ಅವಳು ಎಲ್ಲರಿಗೂ ನಮಸ್ಕಾರ ಮಾಡುತ್ತಿದ್ದಳು. ನಿನ್ನ ಹುಡುಗಿ ತುಂಬ ಟ್ರೆಡಿಷನಲ್ ಅನ್ಸುತ್ತೆ ಒಬ್ಬ ನುಡಿದಾಗ, ಹೌದು ಎಂದ ಕೌಶಲ್ ರಾಧಾ ಕಡೆಗೆ ನೋಡಿ ದುರುಗುಟ್ಟಿದ. ವೈಟರ್ ಬಂದು ಕೇಳಿದಾಗ, ಬಿರಿಯಾನಿ, ಫ್ರೈಡ್ ರೈಸ್, ನೂಡಲ್, ಫ್ರೆಂಚ್ ಫ್ರೈಸ್, ಸ್ಕೆಜ್ವಾನ್ ಚಿಕನ್ ನೂಡಲ್ಸ್, ಮ್ಯಾಂಚೋ ಸೂಪ್, ನಾನ್, ಪನ್ನೀರ್ ಕರಿ ಹೀಗೆ ತಮಗೆ ಬೇಕಾದದ್ದನ್ನೆಲ್ಲ ಆರ್ಡರ್ ಮಾಡಿಕೊಂಡರು. ವೈಟರ್ ರಾಧಾ ಮುಖ ನೋಡಿದಾಗ, ಅಣ್ಣ ಮಸಾಲೆ ದೋಸೆ ಇದೆಯಾ ಕೇಳಿದ್ದಳು ರಾಧಾ. ಎಲ್ಲ ನಕ್ಕರು ಅವಳನ್ನು ನೋಡಿ. ಅನು, ಮಸಾಲೆ ದೋಸೆ ತಿನ್ನೋಕೆ ಇಲ್ಲಿವರೆಗೂ ಬಂದಿಲ್ಲ ನಾವು ಎಂದವ. ಅವಳಿಗೂ ನೂಡಲ್ಸ್ ತಗೊಂಡು ಬನ್ನಿ ಎಂದ ಕೌಶಲ್. ನಾನೇನು ತಿನ್ನಬಾರ್ದನ್ನ ಕೇಳಿದ್ನ, ಇವನ್ಯಾಕೆ ಹೀಗಾಡ್ತಾನೆ ಗೊಣಗುತ್ತಾ ಕೂತಳು ರಾಧಾ. ನಿನ್ನ ಹುಡುಗಿ ಮೊದಲನೇ ಸಲ ಈ ಹೋಟೆಲ್ಗೆ ಬಂದಿರೋ ಹಾಗೆ ಕಾಣಿಸ್ತಾಳೆ
ಕೌಶಲ್ ಫ್ರೆಂಡ್ ಕೇಳಿದಾಗ ಏನು ಹೇಳುವುದೆಂದು ತಿಳಿಯದೆ ಸುಮ್ಮನೆ ಕೂತ ಕೌಶಲ್. ವೈಟರ್ ಎಲ್ಲವನ್ನು ಅವರ ಮುಂದೆ ಇಟ್ಟ. ಎಲ್ಲರೂ ತಿನ್ನಲಾರಂಭಿಸಿದ್ದರು. ಅದೇನಂತ ತಿಂತಾರೋ ಇವರೆಲ್ಲ, ಕೈಗೆ ಬರ್ತಾ ಇಲ್ಲ, ಬಾಯಿಗೆ ಹೋಗೋಕೆ ಕೇಳ್ತಾನೇ ಇಲ್ಲ. ಗೊಣಗಿದವಳು ಫೋರ್ಕನ್ನು ಕೆಳಗೆ ಇಟ್ಟು ಕೈಯಲ್ಲಿ ತಿನ್ನಲು ಪ್ರಾರಂಭಿಸಿದ್ದಳು. ಅನು, ಏನು ಮಾಡ್ತಾ ಇದ್ಯಾ? ಫೋರ್ಕ್ನಲ್ಲಿ ತಿನ್ನು, ಕೌಶಲ್ ಹೇಳಿದಾಗ ಅದ್ರಲ್ಲಿ ತಿನ್ನೋಕೆ ಆಗ್ತಿಲ್ಲ ಎಂದಳು ರಾಧಾ. ಟ್ರೈ ಮಾಡು, ಅಟ್ಲೀಸ್ಟ್ ತಿನ್ನೋ ಥರ ಆ್ಯಕ್ಟಿಂಗ್ ಆದರೂ ಮಾಡು, ನನ್ನ ಮರ್ಯಾದೆ ತೆಗಿಬೇಡ, ಕೌಶಲ್ ಹೇಳಿದಾಗ ಕೋಪಗೊಂಡ ಅನುರಾಧ ಫೋರ್ಕ್ ಹಿಡಿದುಕೊಂಡು ಕೂತಳು ಅಷ್ಟೇ, ತಿನ್ನಲಿಲ್ಲ. ಅವರೆಲ್ಲ ಮಾತನಾಡಿ ಹರಟೆ ಹೊಡೆದು ಬಿಸ್ನೆಸ್ ವಿಷಯವನ್ನೆಲ್ಲ ಡಿಸ್ಕಸ್ ಮಾಡಿ ತಿಂದು ಮುಗಿಸಿದ್ದರು. ಅವರೆಲ್ಲ ಹೊರಟ ಮೇಲೆ ಕೌಶಲ್ ಬಿಲ್ ಪೇ ಮಾಡಿದ್ದ. ಹಿಡಿದಿದ್ದ ಫೋರ್ಕನ್ನು ಟೇಬಲ್ ಮೇಲೆ ಎಸೆದು ಅಲ್ಲಿಂದ ಹೊರಡಲು ಎದ್ದು ನಿಂತ ರಾಧಾ ಬಳಿ, ಅನು, ಸ್ವಲ್ಪ ನಾರ್ಮಲ್ ಆಗಿ ಬಿಹೇವ್ ಮಾಡು. ಯಾಕೆ, ಏನು ಗೊತ್ತಿಲ್ಲದೆ ಇರೋಳ ಹಾಗೆ ಬಿಹೇವ್ ಮಾಡ್ತೀಯಾ? ಅವ್ರು ಏನು ಅನ್ಕೊಳ್ಬಹುದು ನಿನ್ನ ಬಗ್ಗೆ? ನನ್ನ ಬಗ್ಗೆ ಏನು ಅನ್ಕೊಳ್ಬಹುದು? ಫಾರಿನ್ನಿಂದ ಬಂದವನಿಗೆ ಹುಡುಗಿಗೆ ಸಿಗಲಿಲ್ಲ ಅಂತ ಅಂದ್ಕೊಳ್ತಾರೆ. ನಾಳೆ ನೀನು ನನ್ನ ಮದುವೆ ಆಗೋಳು, ಫಾರಿನ್ಗೆ ಹೋಗೋ ಪ್ಲ್ಯಾನ್ ಇದೆ ನನಗೆ. ನೀನು ಅಲ್ಲೂ ಹೀಗೆ ಮಾಡಿದ್ರೆ ಹೇಗೆ? ಕೌಶಲ್ ಹೇಳುತ್ತಿರಬೇಕಾದರೆ, ನನಗೆ ಮಸಾಲೆ ದೋಸೆ ಇಷ್ಟ ಅಂತಾನೆ ನಾನು ಅದನ್ನು ಕೇಳಿದ್ದು. ಅದರಲ್ಲಿ ಕೋಪ ಮಾಡ್ಕೊಳ್ಳೋ ಅಂಥದ್ದು ಏನಿತ್ತು? ಅದನ್ನೇ ಸರಿಯಾಗಿ ತಿಂತಾ ಇದ್ದೆ ಅಲ್ವಾ? ನೀನು ನಿನಗೆ ಏನು ಬೇಕೋ ಅದನ್ನು ಆರ್ಡರ್ ಮಾಡಿಸಿದ್ರೆ ನನಗೆ ಅದನ್ನು ತಿನ್ನೋಕ್ಕಾಗಬೇಕಲ್ಲ. ನಾನಿರೋದೇ ಹೀಗೆ, ಯಾರದೋ ಮರ್ಯಾದೆ ಹೋಗುತ್ತೆ, ಅವರ ಘನತೆಗೆ ಧಕ್ಕೆ ಬರುತ್ತೆ ಅಂತ ಕೃತಕ ಬದುಕೋಕೆ ನನಗೆ ಆಗಲ್ಲ ಎಂದವಳು ಅಲ್ಲಿಂದ ಸೀದಾ ಹೊರಬಂದಳು. ಕೌಶಲ್ಗೆ ಅವಳ ಮೇಲೆ ಕೋಪ ಹೆಚ್ಚಾಗಿತ್ತು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.